ಎಲ್ರಿಗೂ ನಮಸ್ಕಾರ. ಜೂನ್ ತಿಂಗಳಲ್ಲಾದಂಥ ಕರೆಂಟ್ ಅಫೇರ್ಸ್ ಮೇನ್ ಇಂಪಾರ್ಟೆಂಟ್ ಹಿಸ್ಟ್ರಿಯಲ್ಲಿ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಸೋಮನಾಥ ದೇವಾಲಯ ಇಸ್ HYT. ಈ ಸೋಮನಾಥ ದೇವಾಲಯವು ಪುನರ್ನಿರ್ಮಾಣ ಆಗಿ 25 ವರ್ಷವಾಯಿತು. ಈ ಸೋಮನಾಥ ದೇವಾಲಯದ ಇತಿಹಾಸನ ನೋಡೋದಾದರೆ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಸೋಮನಾಥ ದೇವಾಲಯ ಆಗಿರ್ತದೆ. ಇದು ನಮ್ಮ ಭಾರತದ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಯಾವ ಶೈಲಿಯಲ್ಲಿ ಕಂಡು ಬರ್ತದೆ ಕೇಳ್ತಾನೆ. ಇದು ಚಾಲುಕ್ಯ ಶೈಲಿ ಹಂಗೆ ಸಮ್ಮಿಲ ಅಂತಂದ್ರೆ ಉತ್ತರ ಭಾರತದ ನಾಗರ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡು ಸಮ್ಮಿಲನವೇ ನಾಗರ ಶೈಲಿ. ಸಭಾಮಂಟಪ ಮತ್ತು ನೃತ್ಯ ಮಂಟಪ, ಶಿಖರಗಳು ಕಂಡು ಬರ್ತವೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ. ಮತ್ತು 1926ರಲ್ಲಿ ಸೋಮನಾಥ ದೇವಾಲಯದ ಮೇಲೆ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ. ಓಕೆ, ಈ ದಾಳಿ ಯಾರು ಬರೀತಾರೆ, ಈ ದಾಳಿ ಮತ್ತು ವಿನಾಶದ ಕುರಿತು ಅಲ್ ಬರೋನಿ ತನ್ನ ಕೃತಿಯಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟಪ್ಪ ಅಂದ್ರೆ ನಾವು ಇದು ಹಲವಾರು ಬಾರಿ ದಾಳಿ ಆಕತಿ. ಆಫ್ಟರ್ ಫ್ರೀಡಮ್ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 75 ವರ್ಷ ಅದು ಪುನರ್ನಿರ್ಮಾಣ ಆಗಿ ಇದನ್ನು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಇದ್ದಾಗ ಅಡಿಗಲ್ ಹಾಕ್ತಾರೆ. ನೆಕ್ಸ್ಟ್ ಇದು ಯಾವುದು ಹಲವಾರು ನದಿಗಳು ಸಂಗಮ ಸ್ಥಳ ಆಗಿರ್ತೈತಿ. ಸರಸ್ವತಿ ನದಿ ಆಗಿರ್ಬೋದು ಹಾಗೂ ಕಪಿಲ ಹಿರಣ್ಯ ನದಿಗಳಾಗಿರ್ಬೋದು ಸಂಗಮ ಸ್ಥಳ. ಇವು ಹೊರದು ಅರಬ್ಬಿ ಸಮಸ್ಯೆ ಇರ್ತಾವೆ. ಇದು ಸಂಗಮ ಸ್ಥಳ ಕೂಡ ಒಂದು ಪಾಯಿಂಟ್ ಆಗಿರ್ತದೆ. ನೆಕ್ಸ್ಟು ದೇವಾಲಯ 155 ಅಡಿ ಹೈಟ್ ಐತಿ. ಇದು ಕರೆಂಟ್ ಅಫೇರ್ಸ್. ಒಂದು ಸುದ್ದಿಯನ್ನು ಹಲವಾರು ರೀತಿ